ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಈ ದಿನ ಕಾರ್ಯಕ್ರಮ ಅಂದರೆ ಈ ದಿನದ ವಿಶೇಷ ಏನಂದರೆ ಶನಿ ವಕ್ರಿಯ, ಶನಿ ರೆಟ್ರೋಗೇಷನ್ ಮೋಷನ್ ಆಗುತ್ತೆ ಜುಲೈ 13ರಿಂದ ನವೆಂಬರ್ 28, 2025 ತನಕ. ಸೊ ಶನಿ ವಕ್ರಿಯತೆ ಬಗ್ಗೆ ದ್ವಾದಶ ರಾಶಿಗೆ ಏನು ಫಲ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವ್ರಿಗೂ ವಿಷಯ ತಿಳಿದಂಗಾಗುತ್ತೆ. ಶನಿ ವಕ್ರ ಅಂದರೆ ಶನಿ ರೆಟ್ರೋಗೇಷನ್ ಮೋಷನ್, ಶನಿ ವಕ್ರಿಯತೆ ಜುಲೈ 13ನೇ ತಾರೀಕಿಂದ ನವೆಂಬರ್ 28ನೇ ತಾರೀಕು ತನಕ ನಡೀತಾ ಇದೆ. ಈ ವಕ್ರಿಯ ಅಂತಂದ್ರೆ ಏನು? ನಿಧಾನ ಅಂತ. ಈಗ ನಮಗೆ ಭೂಮಿಗೆ ಯಾವ ಗ್ರಹ ಹತ್ರ ಇರುತ್ತೋ ಅದು ನಿಧಾನ, ಚಲನೆಯಲ್ಲಿ ನಿಧಾನ ಅಂತ ಕಾಣಿಸುತ್ತೆ. ನಿಮ್ಮ ಕುಂಡಲಿಯಲ್ಲಿ ಕೂಡ ಆರ್ ಅಂತ ಬರೆದಿರ್ತಾರೆ ಅಥವಾ ವಕ್ರಿಯ ಅಂತ ಬರೆದಿರ್ತಾರೆ. ಸೊ ಹಾಗಾಗಿ ಈಗ ನಮಗೆ ಈ ಫಲಗಳು, ದ್ವಾದಶ ರಾಶಿಗೆ ಫಲಗಳೇನಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಏನು ಇಂಪಾರ್ಟೆಂಟು ನೋಡಿ, ನಮಗೆ ಶನಿ 10 ಕರ್ಮಾಧಿಪತಿ ಮತ್ತು ಲಾಭಾಧಿಪತಿ. ನಿಮಗೆ ಕಾಲಪುರುಷ ಕುಂಡಲಿ ತಗೊಂಡ್ರೆ ಮೇಷ ಲಗ್ನದಿಂದ 10ನೇ ಮನೆ ಕರ್ಮಸ್ಥಾನ ಆಗುತ್ತೆ, 11ನೇ ಮನೆ ನಮಗೆ ಲಾಭಸ್ಥಾನ ಆಗುತ್ತೆ. ನಮಗೆ ಶನಿ ಪೂರ್ವಾರ್ಜಿತ ಅಂದ್ರೆ ಜನ್ಮಾಂತರಗಳಲ್ಲಿ ಏನೇನು ಕರ್ಮ ಮಾಡ್ಕೊಂಡ್ ಬಂದಿದೀವಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಈ ಕರ್ಮಗಳನ್ನ ಈ ಜನ್ಮದಲ್ಲಿ ಯಾವ ಕರ್ಮ ಮಾಡ್ತಾ ಇದೀವಿ, ಅದರಿಂದ ಯಾವ ಫಲ ತಗೋತಾ ಇದೀವಿ, ಇದನ್ನ ಓವರ್ ಆಲ್ ಒಂದು ವ್ಯೂ ಕೊಡುತ್ತೆ ನಿಮ್ಮ ಕಾಲಪುರುಷ ಕುಂಡಲಿಲಿ. ಈಗ 10ನೇ ಮನೆ ಕರ್ಮಸ್ಥಾನ ಆಗುತ್ತೆ, 11 ಲಾಭಸ್ಥಾನ ಆಗುತ್ತೆ. ಇದು ಈಗ ನೋಡಿ 10, 11 ಆದ್ಮೇಲೆ ಅದ್ರ ಹಿಂದೆ 10ನೇ ಮನೆ ಹಿಂದೆ ಭಾಗ್ಯಸ್ಥಾನ ಆಗುತ್ತೆ 9, 11 ಲಾಭ ಫಲಗಳಾದ್ಮೇಲೆ 12ನೇದು ಮೋಕ್ಷ ಸ್ಥಾನ, ದಾನ ಕೊಡೋದಾಗ್ಲಿ, ನೀವು ಭಾಗ್ಯ, ನಿಮ್ಮ ಭಾಗ್ಯ ಯಾವ ತರ ಇದೆ ಅದ್ರ ಮೇಲೆ ನಿಮ್ಮ ಕೆಲಸಗಳು. ಅದಕ್ಕೆ ಗುರು ಅಧಿಪತಿ 9ನೇ ಮನೆ ಧನು ರಾಶಿಗೆ, ಅಲ್ಲಿ ಗುರು ಅಧಿಪತಿಯಾಗಿ ಧರ್ಮ ನಿಮ್ಗೆ ಕೆಲಸ ಮಾಡಕ್ಕೆ ಯಾವ ಧರ್ಮದಿಂದ ಕೆಲಸ ಮಾಡಬೇಕು ಅನ್ನೋದು ಸೂಚಿಸುತ್ತೆ. ಕರ್ಮಸ್ಥಾನ, ಆ ಕರ್ಮಗಳು ಏನೇನು ಮಾಡಿದೀರಾ ಅದಕ್ಕೆ ಫಲ ಏನು 11. ಬಂದಿರೋ ಫಲನ ಯಾವ ರೀತಿ ದಾನ ಧರ್ಮಗಳನ್ನು ಮಾಡ್ತೀರಾ. ವ್ಯಯ 12ನೇ ಮನೆ ವ್ಯಯ ಅಂದ್ರೆ ನೋಡಿ, ಮೀನರಾಶಿಲೇ ಯಾಕೆ ಶುಕ್ರ ಉಚ್ಚ ಆಗ್ತಾನೆ? ಯಾಕೆ ಅಂದ್ರೆ ಅಲ್ಲಿ ಕೊಡೋದ್ರಿಂದ, ದಾನ ಮಾಡೋದ್ರಿಂದ ಅಲ್ಲಿ ಶುಕ್ರ ಉಚ್ಚನಾಗಿ, ಅಂದ್ರೆ ಶುಕ್ರನಿಗೆ ಬಲ ಜಾಸ್ತಿ ಕೊಡೋದ್ರಿಂದ. ಬಟ್ ನಮ್ಮ ಆಲೋಚನೆಗಳೇನು, ಶುಕ್ರ ಇದ್ರೆ ಬರುತ್ತೆ ಅಂತ, ಲಕ್ಷ್ಮಿಯಲ್ಲಿ ಕೊಡೋದ್ರಿಂದ ಹೆಚ್ಚುತ್ತೆ ಅಂತ. ಸೊ ಓವರ್ ಆಲ್ ತಗೊಂಡ್ರೆ ಕಾಲಪುರುಷ ಕುಂಡಲಿಯಲ್ಲಿ ನಿಮ್ಗೆ ಗುರು ಶನಿಯ 2 ಮನೆಗಳಿಗೆ ಹಿಂದೆ ಮುಂದೆ ಬಂದು ಕೂತಿದೆ. ಧರ್ಮದಿಂದ ಕರ್ಮ ಮಾಡಿ ಅಂತ ಅದರ ಅರ್ಥ. ಈಗ ನಾವು ವಕ್ರಿಯ ಆಗಿರೋದ್ರಿಂದ ಶನಿ ಈ 138 ದಿನಗಳಲ್ಲಿ ದ್ವಾದಶ ರಾಶಿಗಳಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿಯೇ ವಕ್ರಿಯ ಆಗ್ತಿದೆ. ಅಂದ್ರೆ ವಕ್ರಿಯ ಆದಾಗ ಅದು ಹಿಂದಿನ ಮನೆಯ ಪೆಂಡಿಂಗ್ ಜಾಬ್ಸ್ ಅಂದ್ರೆ ಉಳಿದಿರೋ ಕೆಲ ಕರ್ಮಗಳ ಫಲಗಳನ್ನು ಕೊಡುತ್ತೆ. ಸೊ ಈಗ 11ನೇ ಫಲ ಕೂಡ ಸ್ವಲ್ಪ ಕೊಡೋದ್ರಿಂದ ಮೇಷರಾಶಿಯವರಿಗೆ ಮನೆ ಕಟ್ಟೋರಿಗೆ ಅನುಕೂಲ, ಭೂಮಿ ತಗೊಳೋರ್ಗೆ ಅನುಕೂಲ, ವಾಹನ ತಗೊಳೋರ್ಗೆ ಅನುಕೂಲ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ ಈ 3-4 ತಿಂಗಳಾದ್ಮೇಲೆ ಮತ್ತೆ ಸಾಡೆ ಕಂಟಿನ್ಯೂ ಆಗುತ್ತಲ್ಲ, ಅಂದ್ರೆ ಸಾಡೆ ಇದ್ದೀರಾ, ಅದ್ರ ಫಲಗಳು ಕೂಡ ಶುರು ಆದ್ರೆ ಈಗ ಏನು ತಪ್ಪು ಮಾಡ್ತಿರೋ ಅದ್ರ ಫಲ ಬಂದ್ಬಿಡುತ್ತೆ. ಹಾಗಾಗಿ ಹೆಚ್ಚಿನ ಹೂಡಿಕೆ ಅಂದ್ರೆ ಹೆಚ್ಚಿನ ಸಾಲಗಳನ್ನ ಮಾಡ್ಕೋಬೇಡಿ, ಸಹನೆ ಶಾಂತಿಯಿಂದ ವರ್ತಿಸಿ. ನಿಮ್ಗೆ ಈಗ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶನಿ ವಕ್ರಿಯತೆಯಿಂದ ಮೇಷರಾಶಿಯವರಿಗೆ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ಅದ್ರ ಜೊತೆಗೆ ನೀಲಾಂಜನ ಸಮಾಭಾಸಂ ರವಿ ಪುತ್ರೇಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ಲಾಭ ಇದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೀಗ 11ನೇ ಮನೆಯಲ್ಲಿ ವಕ್ರಿಯ ಅಂದ್ರೆ ಕರ್ಮಸ್ಥಾನದ ಫಲಗಳೇನಾದ್ರೂ ಪೆಂಡಿಂಗ್ ಇದ್ರೆ ಅದು ಕೊಡಕ್ಕೆ ಈಗ ಶನೈಶ್ಚರ ನಿಮ್ಗೆ ಪ್ರೇರೇಪಿಸುತ್ತೆ. ಸೊ ಕರ್ಮಗಳು ಏನಾದ್ರು ಕೆಲಸ ಅರ್ಧಂಬರ್ಧ ಆಗಿದೆ, ಪೆಂಡಿಂಗ್ ಇದೆ, ಅದು ನೀವು ಡಿಸಿಪ್ಲಿನ್ ಕೇಳ್ತಾ ಇದೆ. ಈಗ ಅಂದ್ರೆ ಈಗ ಲಾಭ ತಗೋತಾ ಇರೋದ್ರ ಜೊತೆಗೆ ಕರ್ಮ ಪೆಂಡಿಂಗ್ ಇದ್ರೆ ಅದನ್ನು ಮುಗಿಸಿ ಅಂತ ಒಂದು ಅವಕಾಶ ಕೊಡ್ತಾ ಇದೆ ಅದು. ಯಾಕಂದ್ರೆ ಇನ್ನು 2 ವರ್ಷ ಬಿಟ್ಟು ನಿಮ್ಗೆ ಸಾಡೆ ಶುರು ಆಗುತ್ತಲ್ಲ, ಆವಾಗ ಫಲಗಳು ನೀವು ನೆಗೆಟಿವ್ ತಗೋಬಾರ್ದು. ಅಂದ್ರೆ ಈಗ ಪೆಂಡಿಂಗ್ ಜಾಬ್ ಡಿಸಿಪ್ಲಿನ್ ಇಂದ ಮುಗಿಸಿ. ಸೊ ಅದರಿಂದ ನಿಮ್ಗೆ ಲಾಭಗಳಿದೆ. ನಿಂತಿರೋ ಕೆಲಸಗಳಾಗ್ಲಿ ಅಥವಾ ನೋಡಿ ತಾಯಿ ಆರೋಗ್ಯದಲ್ಲಿ ಈಗಲೇ ಪ್ಲಾನಿಂಗ್ ಮಾಡ್ಕೊಳ್ಳಿ, ಅದನ್ನ ನೋಡ್ಕೊಳ್ಳಿ. ಮನೇನೇನಾದ್ರೂ ರಿಪೇರಿ ಮಾಡ್ತಿದ್ರೆ ರಿಪೇರಿ ಮಾಡಿಸಿ. ಅಂದ್ರೆ ನಿಮ್ಗೆ ಜವಾಬ್ದಾರಿ ಕೇಳ್ತಾ ಇದೆ ಅದು. ಯಾವ್ಯಾವ ವಿಷಯಗಳಲ್ಲಿ ನೀವು ನಿಲ್ಲಿಸಿರೋ ಕೆಲಸಗಳನ್ನ ಜ್ಞಾಪಿಸ್ಕೊಂಡು ಪೂರ್ತಿ ಮಾಡಿ ಅಂತ. ಹಾಗಾಗಿ ಒಟ್ಟಾರೆ ತಗೊಂಡು ನಿಮ್ಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ 138 ದಿನಗಳು. ಆದ್ರೂ ನಿಮ್ಗೆ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಆ ನಿಂತಿರೋ ಕೆಲಸಗಳಿಗೆ ಧೈರ್ಯದಿಂದ ಮುಗಿಸ್ತೀರಾ ಅಂತಾನೆ ಹೇಳ್ಬೋದು. ಅದ್ರ ಹೆಸರುಗಳು ಯಾವುದು ಅಂತಂದ್ರೆ ಧೈರ್ಯದಿಂದ, ಸಹನೆಯಿಂದ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಸೊ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ.
ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಲಾಭಗಳಿದೆ. ಮಿಥುನ ರಾಶಿ ನೋಡಿ ಕರ್ಮಸ್ಥಾನದಲ್ಲಿ ವಕ್ರಿ ಆಗ್ತಾ ಇದೆ. ಮಿಥುನ ರಾಶಿಗೆ 10ನೇ ಮನೆಯಲ್ಲೇ ವಕ್ರಿ ಆಗ್ತಾ ಇರೋದ್ರಿಂದ ಅದು 9ನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದೆ. ಸೊ ಈಗ ಅದೃಷ್ಟಗಳು ಏನೇನು ಇದೆಯೋ ಅದು ನಿಧಾನ ಮಾಡುತ್ತೆ ಅನ್ನೋದು ಅರ್ಥ ಅಲ್ಲ, ಕೆಲಸದ ಬಗ್ಗೆ ಗಮನ ಕೊಡಿ ಅಂತ. ಈಗ ಮಿಥುನ ರಾಶಿ ಯಾವ ತರ ಥಾಟ್ಸು ಅಂದ್ರೆ, ನೀವು ಡಿಸಿಪ್ಲಿನ್ ಆಗೂ ಇರ್ತೀರಾ, ಅಂದ್ರೆ ಆಚೆ ಕಡೆ ಹೋದ್ರೆ ಡಿಸಿಪ್ಲಿನ್ ಆಗಿರ್ತೀರಾ, ಮನೆಗೆ ಬಂದ್ರೆ ಡಿಫ್ರೆಂಟ್, ಯಾಕಂದ್ರೆ ದುಸ್ವಭಾವ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಿಮ್ಗೆ ಗುರುನ ಬ್ಯಾಲೆನ್ಸ್ ಮಾಡಬೇಕು. 9ನೇ ಮನೆಯಲ್ಲಿ ಕೊಡ್ತೀರಲ್ಲ, ಹಾಗೆ ಗುರು ಹಳದಿ ವಸ್ತ್ರವನ್ನ ನೀವು ಯಾವ್ದಾದ್ರು ಗುರು ಸಮಾನರಿಗೆ ದಾನ ಮಾಡೋದಾಗ್ಲಿ, ಅಥವಾ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಲಾಭಿಷೇಕ ಮಾಡೋದು ರುದ್ರಂಗೆ, ಇದರಿಂದ ಕೂಡ ನಿಮ್ಗೆ ಭಾಗ್ಯೋದಯ ಆಗಿ ನಿಮ್ಗೆ ಅದೃಷ್ಟಗಳು ಕೈಗೂಡುತ್ತೆ ಅಂತ ಹೇಳ್ಬೋದು. ನಿಮ್ಗೂ ಕೂಡ ಒಟ್ಟಾರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕರ್ಕಾಟಕ ರಾಶಿ, ಈಗ ಕರ್ಕಾಟಕ ರಾಶಿಯವರು ತಗೊಂಡ್ರೆ ನಿಮಗೆ ಭಾಗ್ಯದಲ್ಲೇ ವಕ್ರಿ ಆಗ್ತಿದೆ ಅಂದ್ರೆ ಅಷ್ಟಮದಲ್ಲಿ ಆಕಸ್ಮಿಕ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಟ್ರಾನ್ಸ್ಫರ್ ಆಗೋದು, ಈ 130 ನಿಮ್ಗೆ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕುಟುಂಬದಲ್ಲಿ, ಯಾಕಂದ್ರೆ ನಿಮ್ಗೆ 8ಕ್ಕೆ ಬಂದೇಟ್ಗೆ ಕರ್ಕಾಟಕ ರಾಶಿಯವರಿಗೆ ಈ 2ನೇ ಮನೆ ಕುಜಕೇತು ಬೇರೆ ನಡೀತಾ ಇರೋದ್ರಿಂದ ಕುಜನ ದೃಷ್ಟಿನೂ ಕೂಡ ಶನಿ ಮೇಲೆ ಬಿದ್ದಿದೆ ಈಗ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ವಾದ ವಿವಾದಗಳು ಬರ್ಬೋದು. ಇಲ್ಲಿ ನಾನು ನಿಮ್ಗೆ ಏನು ಪ್ರೇರೇಪಿಸ್ತೀನಿ ಅಂತಂದ್ರೆ, ನೀವು ಕುಜಂದು ಆರಾಧನೆ ಮಾಡೋದ್ರಿಂದ, ಅಂದ್ರೆ ಅರ್ಥ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ, ಸುಬ್ರಹ್ಮಣ್ಯನ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ, ಓಂ ಶರವಣ ಭವಾಯ ನಮಃ, ಓಂ ಕಾರ್ತಿಕೇಯಾಯ ನಮಃ, ಓಂ ಗಂಗಾಸುತಾಯ ನಮಃ, ಓಂ ಭೂಮಿಪುತ್ರಾಯ ನಮಃ, ಇದರ ಅಷ್ಟೋತ್ರಗಳು ಹೇಳ್ಕೊಳ್ಳೋದ್ರಿಂದ ಮತ್ತು ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಕೂಡ ನೀವು ಇದನ್ನ ಬ್ಯಾಲೆನ್ಸ್ ಮಾಡ್ಬೋದು, ಒಳ್ಳೆಯದಾಗಿ. ಸಿಂಹರಾಶಿ, ಈ ಸಿಂಹರಾಶಿಗೆ ವಕ್ರಿಯತೆ ಯಾವ ತರ ಕೊಡುತ್ತೆ? ಈಗ ನಿಮ್ಗೆ ಅಷ್ಟಮದಲ್ಲಿ ವಕ್ರಿಯತೆ ಇದೆ. ಸೊ 7ನೇ ಮನೆ ಫಲ ಕೊಡ್ತಾ ಇದೆ. ಈಗ ಗಂಡ ಹೆಂಡತಿ ಸ್ವಲ್ಪ ಭಿನ್ನಾಭಿಪ್ರಾಯ ಕಿತ್ತಾಟಗಳು ಬರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇಂದ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಇದಕ್ಕೆ ನಿಮ್ಗೆ ಶನಿ ಶಾಂತಿ ಅಗತ್ಯ ಇದೆ. ನಿಮ್ಮ ಜನ್ಮದಲ್ಲೇ ಕುಜ ಕೇತುನು ನಡೀತಾ ಇರೋದ್ರಿಂದ, ಮತ್ತೆ ಕುಜದ ದೃಷ್ಟಿ ಯಾವಾಗ ಶನಿ ಮೇಲೆ ಬೀಳ್ತಾ ಇದೆಯೋ, ಹಾಗಾಗಿ ನಿಮ್ಗೆ ಶನಿ ಶಾಂತಿ ಇಲ್ಲಿ ಅಗತ್ಯ ಇದೆ. ನೀವು ಎಣ್ಣೆಯಲ್ಲಿ ಮಖ ತೋರಿಸಿ ಆಂಜನೇಯನ ದೇವಸ್ಥಾನಕ್ಕೋ ಅಥವಾ ಶನೇಶ್ವರನ ದೇವಸ್ಥಾನಕ್ಕೋ ಕೊಡೋದ್ರಿಂದನೂ ಕೂಡ ಲಾಭ ಇದೆ. ನಂತರ ಎಳ್ಳೆಣ್ಣೆನ ಶನೇಶ್ವರ ದೇವಸ್ಥಾನಕ್ಕೆ ಕೊಡೋದ್ರಿಂದನೂ ಲಾಭ ಇದೆ. ಇಲ್ಲ ಅಂತಂದ್ರೆ ಹನುಮಾನ್ ಚಾಲೀಸ ದಿನನಿತ್ಯ ಹೇಳ್ಕೋಬೇಕು, ಇನ್ನೊಂದು 130 ದಿನನಾದ್ರೂ, ಅಥವಾ ಇನ್ನು 2 ವರ್ಷ ಹೇಳ್ಕೊಂಡ್ರು ಒಳ್ಳೇದೇ. ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ಗಂಡ ಹೆಂಡತಿಯಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಸಹನೆಯಿಂದ ವರ್ತಿಸಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ 7ನೇ ಮನೆ ಶನಿ ವಕ್ರಿಯತೆ ಬರ್ತಾರೆ. ಸೊ ಇವಾಗ ನಿಮ್ಗೆ ಯಾವ ತರ ಬರುತ್ತೆ ಅಂದ್ರೆ, ಕೆಲಸ ಕಾರ್ಯಗಳು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗುವಂತ ಚಾನ್ಸಸ್ ಇರುತ್ತೆ. ಶತ್ರುಗಳ ಮೇಲೆ ವಿಜಯ ಆಗೋ ಚಾನ್ಸಸ್ ಇರುತ್ತೆ. ಯಾವ್ದನ್ನ ಪೆಂಡಿಂಗ್ ಬಿಲ್ಲು ಅಥವಾ ಸಾಲ ತೀರಿಸಬೇಕು ಅಂದ್ರೂ ಕೂಡ ನಿಮ್ಗೆ ಅವಕಾಶ ಮತ್ತೆ ಒದಗಿ ಬಂದಿದೆ. ಈ 3 ತಿಂಗಳಲ್ಲಿ ನಿಮ್ಗೆ ಶನಿಯಿಂದ ಲಾಭ ಖಂಡಿತ ಚೆನ್ನಾಗಿದೆ. ಆದ್ರೂ ಕೂಡ ಸ್ವಲ್ಪ ಏನಂದ್ರೆ ಫ್ರಸ್ಟ್ರೇಟ್ ಆಗಬಾರ್ದು, ಸ್ವಲ್ಪ ಸಹನೆ ಕಾಪಾಡ್ಕೊಂಡ್ರೆ ನಿಮ್ಗೆ ಶನಿಯಿಂದ ಲಾಭಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಿಮ್ಗೂ ಹೇಳ್ತೀನಿ, ಗುರು, ಯಾಕಂದ್ರೆ ಸಪ್ತಮಾಧಿಪತಿ ಗುರು ಆಗ್ತಾನೆ, ಗುರು ಮನೆಯಲ್ಲೇ ಇದೆ. ಮತ್ತೆ 2ನೇ ಮನೆ ಶುಕ್ರ ಭಾಗ್ಯದಲ್ಲಿದೆ ಈ ತಿಂಗಳು, ಮುಂದೆ ಕರ್ಮಸ್ಥಾನದಲ್ಲಿ ಇರುತ್ತೆ, ಆಮೇಲೆ ಲಾಭ ಸ್ಥಾನಕ್ಕೆ ಹೋಗುತ್ತೆ. ಈಗ ನಾವು ಇಲ್ಲಿ ಗುರು ಮತ್ತು ಶುಕ್ರನ್ಗೆ ನೀವು ಪರಿಹಾರ ಮಾಡ್ಕೊಂಡ್ರೆ ಶನಿನ್ ಬ್ಯಾಲೆನ್ಸ್ ಮಾಡ್ಬೋದು. ಗುರುಗೋಸ್ಕರ ಒಂದು ಹಳದಿ ವಸ್ತ್ರ ಗುರು ಸಮಾನರಾಗಿರೋರಿಗೆ ದಾನ ಕೊಡಿ. ಶುಕ್ರನ್ಗೆ ಹೋಗಿ ದುರ್ಗಾ ಅಷ್ಟೋತ್ರಗಳು ಹೇಳ್ಕೊಳ್ಳಿ, ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಉದ್ದಿನ ಬೇಳೆ ದಾನ ಕೊಡೋದ್ರಿಂದ ಕೂಡ, ಅಥವಾ ಮೂಲಂಗಿ ದಾನ ಕೊಡೋದ್ರಿಂದ ಕೂಡ, ಅಥವಾ ಗೋಸೇವೆ ಕೈಯಲ್ಲಾದಷ್ಟು ಗೋಸೇವೆ ಮಾಡೋದ್ರಿಂದ ಶುಕ್ರ ಸ್ಟ್ರಾಂಗ್ ಆಗುತ್ತೆ. ಒಟ್ಟಾರೆ ನಿಮ್ಗೆ ಚೆನ್ನಾಗಿದೆ, ವಕ್ರಿಯ ಶನಿಯಿಂದ ಲಾಭ ಇದೆ ಅಂತಾನೆ ಹೇಳ್ಬೋದು. ತುಲಾರಾಶಿಗೆ ನಮಗೀಗ 6ನೇ ಮನೆಯಲ್ಲಿ ವಕ್ರಿಯತೆ ಬರ್ತಾ ಇದೆ. ಸೊ ತುಲಾರಾಶಿಗೆ 6ನೇ ಮನೆಯಲ್ಲಿ ವಕ್ರಿಯ ಆದ್ರೆ ಏನಂತೆ 5ನೇ ಮನೆ ರಿಸಲ್ಟ್ ಕೊಡ್ತಾ ಇದೆ. ಈ ಶುಕ್ರನಿಗೆ ಮಿಶ್ರ ಫಲ, ಒಂದು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಆದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ರಾಹು ಪಂಚಮದಲ್ಲಿದೆ, ಇದು ವಕ್ರಿಯತೆ ಶನಿ ಆಗಿರೋದ್ರಿಂದ ಹೊಟ್ಟೆ ಹುಣ್ಣು, ಅಲ್ಸರು, ಅಥವಾ ಹೊಟ್ಟೆ ಭಾಗದಲ್ಲಿ ಏನಾದರೂ ತೊಂದರೆಗಳು ಲಾಂಗ್ ಟರ್ಮ್ ಬಂದ್ಬಿಡ್ಬೋದು. ಹಾಗಾಗಿ ಒಳ್ಳೆ ಡಾಕ್ಟರ್ ತೋರಿಸಿ. ಮೊದಲು ಹೊಟ್ಟೆ ನೋವೇನಾದ್ರೂ ನಿಮ್ಗೆ ಕಾಣಿಸ್ತಾ ಇದ್ರೆ, ಅಥವಾ ಹೊಟ್ಟೆಲಿ ಇನ್ಫೆಕ್ಷನ್ ಕಾಣಿಸ್ತಾ ಇದ್ರೆ, ಮೊದಲನೇದು ಡಾಕ್ಟರ್ ತೋರಿಸಿ. 2ನೇದು ಅದಕ್ಕೆ ಪಥ್ಯ ಮಾಡಿ, ಫ್ರೈಡ್ ಐಟಮ್ ಕಡಿಮೆ ತಿನ್ನಿ. ಯಾಕಂದ್ರೆ ಪಂಚಮದಲ್ಲೇ ಇವಾಗ ರಾಹುನು ಇದ್ದು, ಅಲ್ಲಿ 6ನೇ ಮನೆ ವಕ್ರಿಯ ಶನಿ ಆಗಿರೋದ್ರಿಂದ ಹೊಟ್ಟೆ ಚೆನ್ನಾಗಿ ನೋಡ್ಕೋಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಗೆ ಇನ್ನು ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದೆ, ವ್ಯಾಪಾರದಲ್ಲೂ ಚೆನ್ನಾಗಿದೆ, ಕೆಲಸದಲ್ಲಿ ಅಭಿವೃದ್ಧಿ, ಗೌರವ ಅಥವಾ ಪ್ರಮೋಷನ್, ಚೇಂಜ್ ಆಫ್ ಪ್ಲೇಸ್ ಆಗ್ಬೋದು. ಯಾವಾಗ 6ರಲ್ಲಿ ವಕ್ರಿಯತೆ ಆಗುತ್ತೆ, ಇಲ್ಲ ಸಣ್ಣ ಟ್ರಾನ್ಸ್ಫರ್ಸು ಈ ತರ ಆಗೋ ಚಾನ್ಸಸ್ ಇರುತ್ತೆ. ಮಿಶ್ರ ಫಲ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಆದ್ರೆ ಗುರು ನಿಮ್ ರಾಶಿನೇ ನೋಡ್ತಾ ಇದೆ, ನಿಮಗೆ ಕಾಪಾಡುತ್ತೆ, ನಿಮ್ಗೇನು ತರ ಕಟ್ಕೊಳ್ಳೋ ಅಂತ ಅವಕಾಶ ಇರಲ್ಲ.
ಯಾವಾಗ ಗುರುನೇ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುತ್ತೋ, ಅದ್ರ ದೃಷ್ಟಿ ಬೀರುತ್ತೋ, ನಿಮ್ಮ ಆರೋಗ್ಯನೂ ಬ್ಯಾಲೆನ್ಸ್ ಮಾಡುತ್ತೆ, ಅದೃಷ್ಟನೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ವಕ್ರಿ ಆಗ್ತಾ ಇದೆ. ಈಗ ನಿಮಗೆ ಮನೆ ತಗೊಳಕ್ಕೆ, ಭೂಮಿ ತಗೊಳಕ್ಕೆ, ವಾಹನ ತಗೊಳಕ್ಕೆ, ಇನ್ವೆಸ್ಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಸಮಯ. ಯಾಕಂದ್ರೆ ಅದು 4ನೇ ಮನೆ ರಿಸಲ್ಟ್ ಕೊಡ್ತಾ ಇದೆ ನಿಮಗೆ. ಬಟ್ 4ನೇ ಮನೆ ರಿಸಲ್ಟ್ ರಾಹುನು ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ತಗೋಬೇಕಾಗುತ್ತೆ ನೀವು. ಮತ್ತೆ ಇನ್ಫೆಕ್ಷನ್ಸ್, ಲಂಗ್ಸ್ ಇನ್ಫೆಕ್ಷನ್, ಕಫ, ಕೆಮ್ಮು, ನೆಗಡಿ, ತಲೆನೋವು, ಮೈಗ್ರೇನು ಇಂಥ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕು. ಪ್ರಾಪರ್ಟಿ ವಿಷಯ, ಹಣಕಾಸು, ಹೊಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಇಂಥವಕ್ಕೆಲ್ಲ ಚೆನ್ನಾಗಿದೆ ಸಮಯ. ಸೊ ಇದಕ್ಕೆ ನಿಮಗೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಆರೋಗ್ಯದಲ್ಲಿ ಒಂದು ಎಚ್ಚರಿಕೆ ವಹಿಸ್ಕೊಳ್ಳಿ. ಆಮೇಲೆ ಪಂಚಮ ಪೂರ್ವ ಪುಣ್ಯಾಧಿಪತಿ ನಿಮಗೆ ಗುರು ಆಗ್ತಾನೆ ಇಲ್ಲಿ. ಸೊ ಗುರುನ ಬ್ಯಾಲೆನ್ಸ್ ಮಾಡೋದ್ರಿಂದ ನಮಗೆ ಶನಿ ಬ್ಯಾಲೆನ್ಸ್ ಮಾಡಬಹುದು. ಹಾಗಾಗಿ ಗುರು ಸಮಾನರಾದಂಥವ್ರಿಗೆ ಹಳದಿ ವಸ್ತ್ರ ದಾನ ಮಾಡಿ, ಕಡಲೆ ದಾನ ಮಾಡಿ, ಶಿವನ್ಗೆ ಜಲಾಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ. ಇದರಿಂದ ನಿಮ್ಮ ಮನಸ್ಸು ನೋಡಿ, 2 ವೃಶ್ಚಿಕ ರಾಶಿಯವರಿಗೆ ಚಂದ್ರ ನೀಚ ಆಗಲಿ. ಸೊ ಮಾನಸಿಕ ಸ್ಟೆಬಿಲಿಟಿ ಚಂದ್ರ ಬ್ಯಾಲೆನ್ಸ್ ಮಾಡಿದ್ರು ಶನಿ ಬ್ಯಾಲೆನ್ಸ್ ಮಾಡ್ದಂಗೆ. ಸೊ ಒಳ್ಳೆಯದಾಗಲಿ. ಧನುರ್ರಾಶಿ. ಧನುರ್ರಾಶಿಗೆ 4ನೇ ಮನೆಯಲ್ಲಿ ವಕ್ರಿಯತೆ ಇದೆ. ನಿಮಗೆ ಸಪ್ತಮದಲ್ಲಿ ಗುರು ದೃಷ್ಟಿ ನಿಮ್ಮ ಮೇಲೆ ಬಿದ್ದು 4ರಲ್ಲಿ ವಕ್ರಿಯತೆ ಇದ್ರೆ 3ನೇ ಮನೆ. ಸೊ ಇಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಮತ್ತೆ ಸ್ವಲ್ಪ ಟ್ರಾನ್ಸ್ಫರ್ ಆಫ್ ಜಾಬ್ ಆಗ್ಬೋದು, ಅಥವಾ ಮನೆ ಬದಲಾವಣೆ ಮಾಡುವಂಥ ಸಿಚುವೇಶನ್ಸ್ ಬರ್ಬೋದು ಈ 3-4 ತಿಂಗಳಲ್ಲಿ. ಅಥವಾ ನಿಮಗೆ ಮಾತುಕತೆಯಲ್ಲಿ ಜಯ, ಕೋರ್ಟ್ ಕಚೇರಿಯಿಂದ ಜಯ, ಈ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿದೆ. ಈ ವಕ್ರಿಯತೆ ನಿಮಗೆ ಶನಿ ಲಾಭನೇ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಗುರು ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಕೂಡ ನಿಮಗೆ ಲಾಭ ಚೆನ್ನಾಗಿದೆ. ಓವರ್ ಆಲ್ ಧನುರ್ ರಾಶಿಯವರಿಗೆ ನಾನು ತಗೊಂಡ್ರೆ ನಿಮ್ಗೆ ಲಾಭನೇ ಇದೆ. 9ನೇ ಮನೆ ಕೇತು ಇರೋದ್ರಿಂದ ಕೇತು ಶಾಂತಿ ಅಗತ್ಯ. ಗಣೇಶನ ಆರಾಧನೆ ಮಾಡೋದು, ಅಷ್ಟೋತ್ತರಗಳು ಹೇಳೋದು, ಬೀದಿ ನಾಯಿ ಊಟ ಹಾಕೋದ್ರಿಂದ ಧನುರ್ ರಾಶಿಯವರು ಒಳ್ಳೆಯದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯಲ್ಲಿ 3ನೇ ಮನೆಯಲ್ಲಿ ವಕ್ರಿಯತೆ ಆಗ್ತಿದೆ. ಇಲ್ಲಿ 3ನೇ ಮನೆಯಲ್ಲಿ ವಕ್ರಿಯತೆ ಆದಾಗ ಏನಾಗುತ್ತೆ, ನಮಗೆ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ನಿಮ್ಮ ಆಫೀಸ್ ಬಾಸ್ಗಳಿಂದ ಸ್ವಲ್ಪ ಒತ್ತಡ, ಈಗ ಒಂದು 3-4 ತಿಂಗಳಿಂದ ಚೆನ್ನಾಗಿದ್ರೆ, ಬಟ್ ಈಗ ಮತ್ತೆ ಸ್ವಲ್ಪ ಒತ್ತಡಗಳು ಶುರು ಆಗ್ಬೋದು. ಇನ್ನೊಂದು 3 ತಿಂಗಳು ಟೆಂಪರರಿ ಪೀರಿಯಡ್, ಬಟ್ ಆಮೇಲೆ ತುಂಬಾ ಚೆನ್ನಾಗುತ್ತೆ. ಬಟ್ ಈ 3-4 ತಿಂಗಳಲ್ಲಿ ತಪ್ಪು ಮಾಡಕ್ ಹೋಗಬೇಡಿ. ಮುಂಬರುವ ದಿನಗಳಲ್ಲಿ ಮತ್ತೆ, ಯಾಕಂದ್ರೆ ಗುರು ನಿಮಗೆ ದೃಷ್ಟಿ ಇಲ್ಲ, ಗುರು 6ನೇ ಮನೆಯಲ್ಲಿದೆ. ಹಾಗಾಗಿ ನೀವು ಸ್ವಲ್ಪ ಸಹನೆ ಕಾಪಾಡಿಕೊಂಡ್ರೆ ಮಕರ ರಾಶಿಯವರು ಕೂಡ ಮುಂಬರುವ ದಿನಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪರಿಹಾರಕ್ಕೆ ಮಕರ ರಾಶಿಯವರು ನೀಲಾಂಜನ ಸಮಾಭಾಸಂ ರವಿ ಪುತ್ರೇವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಗಳು ಹೇಳೋದ್ರಿಂದ ಕೂಡ ಅವರಿಗೆ ಖಂಡಿತ ಅನುಕೂಲಗಳಾಗುತ್ತೆ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 7.5 ಅಂತ್ಯಭಾಗ 2ನೇ ಮನೆಯಲ್ಲೇ ವಕ್ರಿ ಆಗ್ತಿದೆ. ಸೊ ಇವರು ಸ್ವಂತ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ರಾಹುನು ಅಲ್ಲೇ ಇದೆ, ಸ್ವಲ್ಪ ಸಮಾಧಾನ ಸಂಯಮ ಬೇಕು. ಆದರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಅಂತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೆ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುತ್ತೆ, ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಪೆಂಡಿಂಗ್ ಜಾಬ್ ಇದ್ರೆ ಮುಗಿಸ್ಕೊಂಬಿಡಿ. ಏನಾದ್ರೂ ನೀವು 6 ತಿಂಗಳು 5 ತಿಂಗಳಿಂದ ಯಾವ್ದನ್ನ ಕೆಲಸ ಉಳಿಸ್ಕೊಂಡಿದ್ರೆ ಅದನ್ನ ಮುಗಿಸಿ. ಈಗ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಅಂದ್ರೆ ನಿಮ್ಗೆ ಒಂದು ಟೈಮ್ ಟೇಬಲ್ ಹಾಕೊಂಡು ಅದ್ರ ಪ್ರಕಾರ ನಡೆದ್ರೆ, ಆರೋಗ್ಯವನ್ನು ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಯಾಕಂದ್ರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ನಿಮ್ಗೆ ಪರಿಹಾರ ಹೇಳ್ಬೇಕು ಅಂತಂದ್ರೆ ರಾಮ ರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀ ರಾಮನಾಮ ವರಾನನೆ. ಈ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಂಡು ಕಬ್ಬಿಣ ದಾನ ಕೊಡೋದು, ಎಳ್ಳು ದಾನ ಕೊಡೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಧೈರ್ಯ ಸ್ಥೈರ್ಯ ಬರುತ್ತೆ, ಆರೋಗ್ಯ ವೃದ್ಧಿನೂ ಆಗುತ್ತೆ. ಒಳ್ಳೆಯದಾಗಿ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ವಕ್ರಿ ಆದ್ರೆ 12ನೇ ಮನೆ ಕಡೆ ತಿರುಗೋದ್ರಿಂದ ನಿಮ್ಗೆ ಖರ್ಚು ಹೆಚ್ಚಾಗ್ಬೋದು. ಕೆಲಸದಲ್ಲಿ ಬದಲಾವಣೆ, ಯಾಕೆ 4ನೇ ಮನೆ ಗುರು ಕರ್ಮಸ್ಥಾನ ನೋಡ್ತಾ ಇದೆ. ನಿಮಗೆ ಮೀನ ರಾಶಿಯಲ್ಲೇ ಕೂತ್ಕೊಂಡು 3ನೇ ಮನೆಯಲ್ಲಿ ಶನಿ ವೀಕ್ಷಣೆ ಮಾಡುತ್ತೆ, ಕರ್ಮಸ್ಥಾನದಲ್ಲಿ ಇದ್ಕೊಂಡು ಕರ್ಮಸ್ಥಾನ ಕೂಡ ವೀಕ್ಷಣೆ ಮಾಡುತ್ತೆ. ಸೊ ಹೀಗಾಗಿ ಕೆಲಸದಲ್ಲಿ ಬದಲಾವಣೆ, ಸಣ್ಣ ಸಣ್ಣ ಪ್ರವಾಸಗಳು ಹೆಚ್ಚಬಹುದು. ಈಗ ತಿರುಗಾಟ ಹೆಚ್ಚು, ಲಾಭ ಕಡಿಮೆ, ಈ ತರ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಟೆಂಪ್ರವರಿ ಪೀರಿಯಡ್ ಅಂದ್ರೆ ಇನ್ನೊಂದು 3 ತಿಂಗಳು, ಆಮೇಲೆ ನಂತರ ನಿಮ್ಗೆ ಸ್ವಲ್ಪ ಸುಧಾರಿಸ್ಕೋಬಹುದು. ಬಟ್ ಆದ್ರೂ ಜನ್ಮದಲ್ಲಿ ಶನಿ ಇರೋದ್ರಿಂದ ನಿಮ್ಗೆ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ ದಿನನಿತ್ಯ ಹೇಳ್ಕೊಳ್ಳೋದು ಉತ್ತಮ. ಸಹನೆ ಕಾಪಾಡಬೇಕಷ್ಟೇ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಬೇಡಿ. ಈಗ 12ನೇ ಮನೆ ಅಂದ್ರೆ ವಕ್ರಿಯ ಯಾವಾಗ ಆಗುತ್ತೋ 12ನೇ ವ್ಯಯ ಭಾವನ ಹೆಚ್ಚುತ್ತೆ. ಹಾಗಾಗಿ ಯೋಚನೆ ಮಾಡಿ ಖರ್ಚು ಮಾಡಿ. ಸೊ ಹಣ ಉಳಿಸೋಕ್ಕೋಸ್ಕರ. ಮತ್ತೆ 12ನೇ ಮನೆಯಲ್ಲಿ ಶುಕ್ರ ಒಂದೇ ಗ್ರಹ ನಿಮ್ಗೆ 12ನೇ ಮನೆಯಲ್ಲಿ ಕೂಡ ಶುಭ ಕೊಡೋದು. ಹಾಗಾಗಿ ಶುಕ್ರ ಆರಾಧನೆ ಮಾಡಿ, ದುರ್ಗಾ ಆರಾಧನೆ ಮಾಡಿ, ನಿಮಗೆ ಅದರಿಂದ ಲಾಭಗಳು ಹೆಚ್ಚಾಗುತ್ತೆ. ಮತ್ತೆ ನೀವು ತುಪ್ಪದ ದೀಪ ಮನೆ ಹಚ್ಚೋದ್ರಿಂದ ಕೂಡ ನಿಮಗೆ ಲಾಭಗಳು ಹೆಚ್ಚಾಗಿದೆ.
ರಾಮರಕ್ಷ ಸ್ತೋತ್ರ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದನ್ನಾದರೂ ದಿನನಿತ್ಯ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಒಟ್ಟಾರೆ ದ್ವಾದಶ ರಾಶಿ ಫಲಗಳಲ್ಲಿ ಮಿಶ್ರ ಫಲ ಕೆಲವರಿಗಿದೆ, ಕೆಲವು ಒಳ್ಳೆ ಫಲನೇ ಇದೆ. ಶನಿ ನಿಧಾನ, ಶನೈಶ್ಚರ, ಚರ ಅಂದ್ರೆ ನಡೆಯೋದು, ಶನಿ ಅಂದ್ರೆ ನಿಧಾನವಾಗಿ ನಡೆಯೋದ್ರಿಂದ ಸಹನೆ ಸಂಯಮ ಇದ್ದವರು ಈ ಕಾಲಗಳಲ್ಲಿ ಗೆಲ್ತಾರೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಕಳಿಸ್ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಒಳ್ಳೆಯದಾಗಿ. ಯಾರ್ಯಾರಿಗೆ ಸಾಡೆ ಸಾತಿ ನಡೀತಾ ಇದೆ, ಯಾರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಯಾರಿಗೆ ಅಷ್ಟಮ ಶನಿ ನಡೀತಿದೆ, ಅವರಿಗೆ ಈ ಬ್ರೇಸ್ಲೆಟ್ ಧಾರಣೆ ಮಾಡೋದ್ರಿಂದ ಮಾನಸಿಕವಾಗಿ ಸ್ಟೆಬಿಲಿಟಿ ಬರುತ್ತೆ, ಧೈರ್ಯ ಬರುತ್ತೆ. ಅದನ್ನ ಫೇಸ್ ಮಾಡೋ ಅಂತ ಧೈರ್ಯ ಇರುತ್ತೆ, ಸಹನೆನೂ ಇರುತ್ತೆ. ಇದರಿಂದ ನಿಮಗೆ 5ರಿಂದ 10% ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಆಗುತ್ತೆ. ಒಳ್ಳೆಯದಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವ್ರಿಗೂ ವಿಷಯ ತಿಳಿದಂಗೆ.